ಆನಂದದಿಂದ ಹಾಡುವೆ ದೇವ, ನಿನ್ನಾಮವನ್ನು ಸ್ಮರಿಸಿ ಗಣದೇಗೆ ಬಾರಗನಂದನು ನೀನು ಪ್ರೀತಿಸಿದೆ ಕರುಣಿಸಿ. ಗಣದೇಗೆ ಬಾರಗನಂದನು ನೀನು ಪ್ರೀತಿಸಿದೆ ಕರುಣಿಸಿ. ಆನಂದದಿಂದ ಹಾಡುವೆ ದೇವ, ನಾಮವನ್ನು ಸ್ಮರಿಸಿ ಗಣನೇಗೆ ಪಾರಾಗನಂದನು ನೀನು ಪ್ರೀತಿಸಿದೆ ಕರುಣಿಸಿ. ಲೋಕದಾಚೆಗೆ ಬದಿಯಾಗಿ ನಾನು ಬಳಲಿದೆ ದುಃಖದಿಂದ. ಲೋಕದಾಚೆಗೆ ಬದಿಯಾಗಿ ನಾನು ಬಳಲಿದೆ ದುಃಖದಿಂದ. ನಿರಾಶೆಯಲ್ಲಿ ನಾ ಜೀವಿಸುತ್ತಿರಲು ನೀಡಿದೆ ಆಶ್ರಯವ. ನಿರಾಶೆಯಲ್ಲಿ ನಾ ಜೀವಿಸುತ್ತಿರಲು ನೀಡಿದೆ ಆಶ್ರಯವ. ಆನಂದದಿಂದ ಹಾಡುವೆ ದೇವ, ನಾಮವನ್ನು ಸ್ಮರಿಸಿ ಗಣನೇಗೆ ಬಾರಗನಂದನು ಪ್ರೀತಿಸಿದೆ ಕರುಣಿಸಿ. ನನಗಾಗಿ ಬರುವೆ ಬೇಗಗಳೊಡನೆ ಪರಲೋಕ ಸೇರಿಸಲು. ನನಗಾಗಿ ಬರುವೆ ಬೇಗಗಳೊಡನೆ ಪರಲೋಕ ಸೇರಿಸಲು. ಕಾದಿರುವೆ ದೇವ ನಿನಗಾಗಿ ನಾನು ಎಂದು ಪ್ರೀತಿಸಿದೆನು. ಆನಂದದಿಂದ ಹಾಡುವೆ ದೇವ, ನಿನ್ನ ನಾಮವನ್ನು ಸ್ಮರಿಸಿ ಗಣನೇಗೆ ಬಾರಗನಂದನು ನೀನು ಪ್ರೀತಿಸಿದೆ ಕರುಣಿಸಿ. ಗಣನೇಗೆ ಬಾರಗನಂದನು ನೀನು ಪ್ರೀತಿಸಿದೆ ಕರುಣಿಸಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೂ ಪರ್ವತ ಪ್ರಸಂಗದಲ್ಲಿ ಆತನ ಸಂದೇಶಗಳನ್ನು ನಾವು ಅನೇಕ ವೇಳೆ ನಾವು ಅದನ್ನು ಅಭ್ಯಾಸ ಮಾಡ್ತಾ ಬಂದೆವು. ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಇನ್ನೂ ಇದೆ. ಆದರೆ ನಾವು ಇನ್ನೂ 5ರಿಂದ 7ನೇ ಅಧ್ಯಾಯದವರೆಗೂ ನಾವು ಅದನ್ನು ನೋಡ್ತಾ ಬಂದರೆ ನಮ್ಮ ಸಮಯ ಸಾಲುವುದಿಲ್ಲ. ಈ ದಿನ ಮತ್ತೊಂದು ಕ್ರಿಸ್ತನ ಜೀವನ ಚರಿತ್ರೆಯಲ್ಲಿ, ಒಂದು ವೇಳೆ ಕ್ರಿಸ್ಟಿಯಾಲಜಿಯಲ್ಲಿ ಬರುವಂಥ ಮತ್ತೊಂದು ಚಾಪ್ಟರ್ ಯಾವುದು ಎಂಬುದಾಗಿ ಹೇಳುವುದು ದ ಮಿರಾಕಲ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಯೇಸುವಿನ ಮಹತ್ ಕಾರ್ಯಗಳು ಅಥವಾ ಅದ್ಭುತ ಕಾರ್ಯಗಳು ಎಂಬುದಾಗಿ ನಾವು ಅದನ್ನು ಭಾಗ ಮಾಡಿ ನಾವು ಅದನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಈ ಅದ್ಭುತ ಕಾರ್ಯಗಳು ಅಥವಾ ಮಹತ್ ಕಾರ್ಯಗಳು, ಅದ್ಭುತ ಎಂಬುದಾಗಿ ಹೇಳಿದ್ರೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಕಾರ್ಯಗಳು, ಹೇಳಲು ಅಸಾಧ್ಯವಾದಂಥ ಒಂದು ಕಾರ್ಯಗಳು, ಊಹೆಗೂ ನಿಲುಕದಿರುವಂತಹ ಕಾರ್ಯಗಳು, ಮನುಷ್ಯನಿಂದ ಆಗದಿರುವಂತಹ ಕಾರ್ಯಗಳು, ಮಹತ್ತಾದಂಥ ಕಾರ್ಯಗಳು. ಅನೇಕ ಅರ್ಥಗಳನ್ನು ಇದು ಕೊಡ್ತದೆ ಅದ್ಭುತ ಎಂಬುದಾಗಿ ಹೇಳುವಾಗ. ಅದಕ್ಕೆ ಯಾರು ಶಕ್ತರು ಎಂಬುದಾಗಿ ಹೇಳುವಾಗ ದೇವರೊಬ್ಬನೇ ಹೊರತು ಮತ್ತೆ ಯಾರಿಂದಲೂ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇರುವಂಥದ್ದು ಒಂದು ಎಂಬುದಾಗಿ ನಾವು ನೋಡ್ತೇವೆ.
ಇರ್ಲಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ತನ್ನ ಶಿಷ್ಯರೊಡನೆ ಆತನು ತನ್ನ ಜೀವನದ ಬಹಳ ಪ್ರಾಮುಖ್ಯವಾದಂಥ ಸಂಗತಿಗಳು ಆತನು ಪ್ರಕಟ ಮಾಡುತ್ತಾ ಆತನು ಬಂದನು. ಒಂದು ವೇಳೆ 5ನೇ ಅಧ್ಯಾಯದಲ್ಲಿ ನಾವು ಆತನ ಸ್ವಭಾವದ ಗುಣಲಕ್ಷಣಗಳನ್ನು ನಾವು ಅದನ್ನ ಅಭ್ಯಾಸ ಮಾಡ್ತಾ ಬಂದೆವು. ಹೇಗಿರಬೇಕು ನನ್ನ ಶಿಷ್ಯರು ಎಂಬುದಾಗಿ. ಈ ಪರಿಪಾಠದ ಜೊತೆಯಲ್ಲಿ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಅವರಿರುವಾಗ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ನೋಡುತ್ತಾ ಇದ್ದಂಥವರು ಶಿಷ್ಯರೇ. ಹಾಗಾದ್ರೆ ಯಾಕೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಈ ಕಾರ್ಯಗಳನ್ನು ಆತನು ಮಾಡುತ್ತಿದ್ದನು? ಒಂದು ಪ್ರಶ್ನೆ ನಾವು ಹಾಕಿಕೊಳ್ಳುವಾಗ, ಯೇಸು ಸ್ವಾಮಿ ಲೋಕದಲ್ಲಿ ಎಷ್ಟು ಸಮಯ ನಾನು ಇರ್ತೇನೆ ಎಂಬುದಾಗಿ ಆತನು ತನ್ನ ಶಿಷ್ಯರಿಗೆ ಆತನು ತಿಳಿಸ್ತಾನೆ. ತನ್ನ ಮರಣ, ತನ್ನ ಪುನರುತ್ಥಾನಗಳನ್ನು ಆತನು 3 ಬಾರಿ ಶಿಷ್ಯರಿಗೆ ಆತನು ತಿಳಿಸ್ತಾನೆ. ಅಂದರೆ ನಾನು ಹೋದ ನಂತರ ನನ್ನ ಕಾರ್ಯಗಳನ್ನು ಮುಂದುವರಿಸಲಿಕ್ಕಾಗಿ. ಅರ್ಥ ಮಾಡಿಕೊಳ್ಳೋಣ, ನನ್ನ ಕಾರ್ಯಗಳನ್ನು, ನಾನು ಬಿಟ್ಟು ಹೋಗುವಂಥ ಕಾರ್ಯಗಳನ್ನು ನನ್ನ ಶಿಷ್ಯರು ಮುಂದುವರಿಸಬೇಕೆಂಬುದಾಗಿ ಅವರನ್ನು ಸಿದ್ಧ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡಲಿಕ್ಕಾಗಿ ಅವರನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಆತನು ಕಾರ್ಯಗಳನ್ನು ಆತನು ಮಾಡುತ್ತಾ ಬಂದದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಹಾಗಾದರೆ ಈ ಅದ್ಭುತ ಕಾರ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿಂತ ಮೊದಲು 2 ಭಾಗ ನಾವು ನೋಡ್ತೇವೆ. ಒಂದು ಹಳೆ ಒಡಂಬಡಿಕೆ, ಮತ್ತೊಂದು ಹೊಸ ಒಡಂಬಡಿಕೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿಯೂ ಅದ್ಭುತ ಕಾರ್ಯಗಳನ್ನು ನಾವು ಕಾಣ್ತೇವೆ. ಈ ಅದ್ಭುತ ಕಾರ್ಯಗಳನ್ನು, ಒಡಂಬಡಿಕೆಯ ಮಹತ್ ಕಾರ್ಯಗಳನ್ನು ನಾವು ನೋಡ್ಬೋದು. ಈ ಮಹತ್ ಕಾರ್ಯಗಳು ಅಥವಾ ಅದ್ಭುತ ಕಾರ್ಯಗಳ ಹಿಂದೆ ಒಂದು ಉದ್ದೇಶವಿರಲೇಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವರು ತಾನೇ ಅದ್ಭುತ ಕಾರ್ಯಗಳನ್ನು ಆತನು ಮಾಡುವಾಗ ಒಂದು ಉದ್ದೇಶ ಅಲ್ಲಿ ಇರಲೇಬೇಕಾಗಿತ್ತು. ಸುಮ್ಮನೆ ದೇವರು ಅದ್ಭುತ ಕಾರ್ಯವನ್ನು ಆತನು ಮಾಡ್ತಿರ್ಲಿಲ್ಲ. ಒಂದು ಉದ್ದೇಶ, ಅದು ಪ್ರಾಮುಖ್ಯವಾದಂಥ ಸಂಗತಿ. ನೋಡಿದವರು ಆ ಅದ್ಭುತ ಕಾರ್ಯಗಳಲ್ಲಿ, ಅಂದರೆ ದೇವರಲ್ಲಿ ಇರುವಂತಹ ಆ ಅಪಾರವಾದಂತಹ ಶಕ್ತಿಯ ಮೇಲೆ, ದೇವರ ಮೇಲೆ ನಂಬಿಕೆ, ಭರವಸೆ, ದೇವರ ಅಧಿಕಾರದ ಬಗ್ಗೆ, ದೇವರ ಶಕ್ತಿಯ ಬಗ್ಗೆ ಅವರು ಅದನ್ನ ದೃಢವಾದಂಥ ರೀತಿಯಲ್ಲಿ ನಂಬಬೇಕಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ದೇವರೇ ನೇರವಾಗಿ ಮಾಡಿದಂತಹ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ಕಾಣ್ತೇವೆ. ನೇರವಾಗಿ ದೇವರೇ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳು. 2ನೇದಾಗಿ, ದೇವರು ತಾನು ಆರಿಸಿಕೊಂಡಂಥ ಮನುಷ್ಯರ ಮೂಲಕ ಮಾಡಿಸುವಂಥ ಅದ್ಭುತ ಕಾರ್ಯಗಳು. ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಅನೇಕ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿಯೂ ಪುನರಾವರ್ತನೆ ಆಗುವುದನ್ನು ನಾವು ಕಾಣ್ತೇವೆ. ಈ ಅದ್ಭುತ ಕಾರ್ಯಗಳು ಮನುಷ್ಯನು ನೇರವಾಗಿ ತಾನೇ ಮಾಡಲಿಕ್ಕೆ ಅಸಾಧ್ಯವಾದದ್ದು ಎಂಬುದಾಗಿ ನಾವು ನೆನಪು ಮಾಡೋಣ. ಆದರೆ ಮಾಡಲಿಕ್ಕೆ ಶಕ್ತನೋ? ಉತ್ತರ ಇಲ್ಲ. ಆದರೆ ಈ ದಿನಗಳಲ್ಲಿ ಅನೇಕರು ನಾನು ಅದ್ಭುತ ಕಾರ್ಯಗಳನ್ನು ಮಾಡ್ತೇನೆ, ಮಾಡಲಿಕ್ಕೆ ನನಗೆ ಶಕ್ತಿ ಉಂಟು, ನನಗೆ ಅಧಿಕಾರ ಉಂಟು ಎಂಬುದಾಗಿ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಮೋಸಗೊಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಉದಾಹರಣೆ, ನಾವು ಅನೇಕ ವೇಳೆ ನಾವು ಕೇಳ್ತೇವೆ ಹೀಲಿಂಗ್ ಮಿನಿಸ್ಟ್ರಿ ಎಂಬುದಾಗಿ. ಹೀಲಿಂಗ್ ಮಿನಿಸ್ಟ್ರಿ ಇದು ಕ್ರೈಸ್ತರಲ್ಲಿಯೂ ಅನ್ಯರಲ್ಲಿಯೂ ನಾವು ಕಾಣ್ತೇವೆ. ಈ ಅದ್ಭುತ ಕಾರ್ಯಗಳು ನಾನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಮೋಸದ ಹಾದಿಯನ್ನ ಹಿಡಿಯುವಂತ ಅನೇಕ ಜನರಿದ್ದಾರೆ. ಹಣ ಗಳಿಸುವಂತ ಅವರ ಪ್ರಾಮುಖ್ಯವಾದಂತ ಒಂದು ಗುರಿ. ಅದ್ಭುತ ಮಾಡಬಲ್ಲೆ, ಮಹತ್ ಕಾರ್ಯಗಳನ್ನ ಮಾಡಬಲ್ಲೆ ಎಂಬುದಾಗಿ ಜನರು ಈ ಅದ್ಭುತ ಕಾರ್ಯಗಳನ್ನ ಮೋಸಕರವಾದಂತ ಕಾರ್ಯಗಳಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಮುಖ್ಯವಾದಂತಹದ್ದು ಹಣ ಗಳಿಸುವಿಕೆ, ಮತ್ತೆ ನನಗೆ ಅಧಿಕಾರ ಉಂಟು ಎಂಬುದಾಗಿ ತೋರ್ಪಡಿಸುವಿಕೆ ಮಾಡುವಂತಹದ್ದು. ಸೈತಾನನು ಸಹ ಮಹತ್ ಕಾರ್ಯಗಳನ್ನ ಮಾಡುವಂತವನು ಎಂಬುದಾಗಿ ನಮಗೆ ಗೊತ್ತುಂಟು. ಹಾಗಾದ್ರೆ ಪ್ರಿಯರೇ, ಇವತ್ತಿನ ದಿವಸಗಳಲ್ಲಿ
ಅನೇಕ ಹೀಲಿಂಗ್ ಮಿನಿಸ್ಟ್ರಿಗಳು ಅಥವಾ ಬೇರೆ ಬೇರೆ ಮಹತ್ ಕಾರ್ಯಗಳನ್ನು ನಡೆಸುವಂಥ ಸಂಗತಿಗಳನ್ನು ನಾವು ಅನೇಕ ವೇಳೆ ಕೇಳಿದ್ದೇವೆ, ನೋಡಿದ್ದೇವೆ, ಅಥವಾ ಯೂಟ್ಯೂಬ್ಗಳಲ್ಲಿ ನಾವು ಕಾಣ್ತೇವೆ. ಇದು ಖಂಡಿತವಾಗಿಯೂ ಅಸಾಧ್ಯವಾದಂಥ ಒಂದು ಕೆಲಸ. ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಒಬ್ಬನೇ, ಆತನು ದೇವರು ತಾನೆ. ಹಾಗಾದರೆ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಕ್ರಿಸ್ತನ ಅದ್ಭುತ ಕಾರ್ಯಗಳ ಹಿಂದೆ ಪ್ರಬಲವಾದಂಥ ಒಂದು ಉದ್ದೇಶಗಳು ಇರ್ತಾ ಇತ್ತು. ಅದು ಆತನ ದೈವತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಕಾರ್ಯವಾಗಿತ್ತು. ಹಾಗೂ ಅದ್ಭುತ ನೋಡಿದವರಲ್ಲಿ ನಂಬಿಕೆಯು ದೃಢವಾಗ್ತಾ ಇತ್ತು ಆತನ ದೈವತ್ವದ ಮೇಲೆ, ಆತನ ಶಕ್ತಿಯ ಮೇಲೆ, ಆತನ ಪ್ರಭುತ್ವವನ್ನು ಕಾಣುವಂಥ ಅನೇಕ ಸಂಗತಿಗಳು ಆ ಅದ್ಭುತ ಕಾರ್ಯಗಳಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಅದ್ಭುತ ಕಾರ್ಯಗಳನ್ನು ಆತನು ಬಾಯಿ ಮಾತಿನಲ್ಲಿ ಅಥವಾ ಸ್ಪರ್ಶದ ಮೂಲಕ ಅಥವಾ ತನ್ನ ಅಧಿಕಾರದ ಮೂಲಕ ಆತನು ನಡೆಸುತ್ತಾ ಇದ್ದಂಥ ಅನೇಕ ಸಂಗತಿಗಳು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಅದನ್ನು ಕಾಣ್ತೇವೆ. ಅದಾದ ನಂತರ ಆತನ ಶಿಷ್ಯರೂ ಸಹ ಆತನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ಸಹ ನಾವು ನೋಡ್ತೇವೆ. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಟ್ಟಿದೆ. ಯಾರು ಕೊಟ್ಟಿರೋದು? ದೇವರು ತಾನೇ. ಹಾಗಾದರೆ ಯೇಸು ಸ್ವಾಮಿಯ ಅದ್ಭುತ ಕಾರ್ಯಗಳ ನಾವು ಅಧ್ಯಯನ ಮಾಡುವ ಮೊದಲು ಹಳೆಯ ಒಡಂಬಡಿಕೆಯಲ್ಲಿ ಸ್ವತಃ ದೇವರು ಮಾಡಿದಂಥ ಕಾರ್ಯಗಳು, ಅದು ವ್ಯಕ್ತಿಗತವಾದಂಥ ಅದ್ಭುತ ಕಾರ್ಯಗಳಾಗಿರಬಹುದು, ಪ್ರಕೃತಿಯ ಮೇಲಾಗಿರಬಹುದು, ಯಾಕೆ ಈ ಅದ್ಭುತ ಕಾರ್ಯಗಳನ್ನು ಆತನು ಮಾಡುತ್ತಾ ಇದ್ದನು ಎಂಬುದನ್ನು ನಾವು ನೆನಪು ಮಾಡುತ್ತಾ ಬರೋಣ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ದೇವರೇ ನೇರವಾಗಿ ಅದ್ಭುತವನ್ನು ಮಾಡಿದಂಥ ಕಾರ್ಯ, ಮನುಷ್ಯರ ಮೂಲಕ ನಡೆಸಿದಂಥ ಅದ್ಭುತ ಕಾರ್ಯ. ಮೊದಲನೇದಾಗಿ ದೇವರು ತಾನೇ ಒಬ್ಬ ವ್ಯಕ್ತಿಯ ಮೇಲೆ ಆತನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯವನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡ್ತಾ ಬರೋಣ. ಆದಿಕಾಂಡಗಳ ಪುಸ್ತಕ 17ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಆದಿಕಾಂಡಗಳ ಪುಸ್ತಕ 17ನೇ ಅಧ್ಯಾಯಕ್ಕೆ ನಾವು ಬರುವಾಗ 16ನೇ ವಚನದಿಂದ ನಾನು ಓದ್ತೇನೆ. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು, ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು, ಗಮನಿಸಿ, ಇದು ದೇವರು ತಾನೇ ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟು ಹೇಳುತ್ತಿರುವಂಥ ಒಂದು ಮಾತು. ನಾನು ಈಗಾಗಲೇ ಹೇಳಿದೆ, ದೇವರು ತಾನೇ ನೇರವಾಗಿ ಒಬ್ಬ ವ್ಯಕ್ತಿಗೆ ಮಾಡುವಂಥ ಒಂದು ಅದ್ಭುತ ಕಾರ್ಯ. ನಮ್ಮೆಲ್ಲರಿಗೆ ಇದರ ಪರಿಚಯ ಉಂಟು. ಆದರೂ ದೇವರ ಕಾರ್ಯವನ್ನು ನಾವು ನೆನಪು ಮಾಡುತ್ತಾ, ಹೇಗೆ ತನ್ನಲ್ಲಿ ಇದ್ದಂಥ ಆ ಒಂದು ದೈವತ್ವದ ಮೂಲಕ ಕಾರ್ಯವನ್ನು ಆತನು ಮಾಡಿದನು ಅನ್ನುವಂಥದ್ದನ್ನು ಈ ಅಬ್ರಹಾಮನ ಜೀವಿತದ ಮೂಲಕ ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಂಡು ದೇವರ ಅದ್ಭುತ ಕಾರ್ಯ ಎಷ್ಟೋ ಅತ್ಯುತ್ತಮವಾದದ್ದು ಎಂಬುದಾಗಿ ನಾವು ನೆನಪು ಮಾಡುತ್ತಾ ಧ್ಯಾನ ಮಾಡೋಣ ಪ್ರಿಯರೇ. ಮತ್ತೊಮ್ಮೆ 16ನೇ ವಚನ, ನಾನು ಅಂದರೆ ದೇವರು ಆಕೆಯನ್ನು ಅಂದರೆ ಸಾರಳನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು.
ಇದೇನು ಇದನ್ನು ಓದುವಾಗ ಇದೇನು ಅಸಾಧ್ಯವಲ್ಲ ಅನ್ನುವಂತಹ ಒಂದು ಮಾತು ನಮ್ಮ ಆಲೋಚನೆಗೆ ಬರ್ತದೆ. ದೇವರು ಆತನಿಗೆ ಒಂದು ಮಗುವನ್ನ ಕೊಡುವಂಥದ್ದು ಆತನಿಗೆ ಹೇಳುವಂತ ಮಾತು. ಎಸ್, ಇದರಲ್ಲೇನು ಅತಿಶಯ, ಏನು ಆಶ್ಚರ್ಯ? ಮುಂದೆ ನಾವು ನೋಡೋಣ. ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು, ನಾನು ಆಕೆಯನ್ನು ಆಶೀರ್ವದಿಸಿದ್ರಿಂದ ಆಕೆಯಿಂದ ನೋಡ್ರಿ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಸಂತೋಷ ಪಡಬೇಕಾದಂತ ಸಂಗತಿ ಅಬ್ರಹಾಮನಿಗೆ ಇದು. ನನ್ನ ಸಂತಾನದ ಮೂಲಕ ಅನೇಕ ಜನಾಂಗಗಳು, ನನ್ನ ಸಂತಾನದ ಮೂಲಕ ಅನೇಕ ಅರಸರು, ನನ್ನ ಸಂತಾನದ ಮೂಲಕ ಹೀಗೆ ಉತ್ಪತ್ತಿ ಆಗ್ತಾರೆ ಅನ್ನುವಂತಹದ್ದು ದೇವರು ಆಶೀರ್ವದಿಸುವಂತ ಒಂದು ಸಂಗತಿಯನ್ನ ಆತನು ಸಂತೋಷದಿಂದ ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ಆತನು ಮಾಡಿದಂಥ ಕಾರ್ಯ, ಆತನು ಮೊದಲನೇದಾಗಿ ದೇವರಿಗೆ ಅಡ್ಡ ಬಿದ್ದ. ಅಂದರೆ ದೇವರ ಮಾತಿಗೆ ಗೌರವವನ್ನ ಸೂಚಿಸುವ ಹಾಗೆ ಆತನು ಅಡ್ಡ ಬಿದ್ದ. ಆದರೆ ಆತನು ಮಾಡಿದಂಥ ಮತ್ತೊಂದು ಕಾರ್ಯ, ಆತನು ನಕ್ಕನು ಎಂಬುದಾಗಿ ಬರೆದಲ್ಪಟ್ಟಿದೆ. ಯಾಕೆ ನಗಬೇಕು? ದೇವರು ಹೇಳಿದಂಥ ಮಾತಿಗೆ ಸಂತೋಷ ಪಡುವ ಬದಲು ದೇವರನ್ನ ಗೌರವಿಸಿದ, ದೇವರ ಮಾತನ್ನ ಗೌರವಿಸಿದ. ಆದರೂ ಅವನು ನಕ್ಕನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯಕ್ಕೆ ಬರೋಣ. ದೇವರನ್ನ ಅರಿಯದೇ ಇದ್ದಂತ ಒಬ್ಬ ವ್ಯಕ್ತಿ, ದೇವರನ್ನ ಆರಾಧನೆ ಮಾಡದೇ ಇರುವಂತ ಒಬ್ಬ ವ್ಯಕ್ತಿ, ಆತನನ್ನ ದೇವರು ಆರಿಸಿಕೊಂಡಾಗ ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಈಗ ನೋಡ್ರಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ಇದು ದೇವರ ಮಾತು. ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡುತ್ತಿರುವಂತ ಒಂದು ಸಂಗತಿ. ಮೊದಲನೇದಾಗಿ ದೇವರು ಅಬ್ರಹಾಮನಿಗೆ ಈ ದರ್ಶನವನ್ನ ಕೊಟ್ಟು ಆತನನ್ನು ಆರಿಸಿಕೊಂಡು ಆತನು ಹೇಳುವಂತ ಮಾತುಗಳು ಎಷ್ಟೋ ಒಂದು ವೇಳೆ ಅದ್ಭುತವಾದಂಥ ಮಾತುಗಳು. ಆ ಸಮಯದಲ್ಲಿ ಅಬ್ರಹಾಮನು ಕೇಳಿಸಿಕೊಳ್ಳುವಂತ ಆ ಸಮಯದಲ್ಲಿ ಅವನಿಗಾದಂಥ ಸಂತೋಷ ಬಹುಶಃ ಹೇಗಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡು ಅವನಿಗೆ ಕೊಡುವಂತ ಈ ಶ್ರೇಷ್ಠವಾದಂಥ ಒಂದು ಆಶೀರ್ವಾದಗಳು ಆತನು ಹೊಂದುವಾಗ ನಿಜವಾಗಲೂ ಆತನಷ್ಟು ಭಾಗ್ಯಶಾಲಿ ಮತ್ತೊಬ್ಬರು ಇರಲಿಲ್ಲ. ಆವತ್ತಿನ ಕಾರ್ಯದಲ್ಲಿ, ಆವತ್ತಿನ ದಿವಸದಲ್ಲಿ ದೇವರು ಆತನಿಗೆ ಹೇಳಿದಂಥ ಮಾತು, ನಿನ್ನನ್ನು ವೈಯಕ್ತಿಕವಾಗಿ ಹೇಳ್ತಾ ಇರುವಂಥ ಮಾತು, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ಇವತ್ತು ಅನೇಕ ಜನರು ತಮ್ಮ ಹೆಸರು ಪ್ರಖ್ಯಾತಿಗೊಳ್ಳಬೇಕೆಂಬುದಾಗಿ ನಾನಾ ರೀತಿಯ ಕಾರ್ಯಗಳನ್ನು ಅವ್ರು ಮಾಡ್ತಾ ಇರುವಂಥದ್ದನ್ನು ನಾವು ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಹೆಸರು ಶಾಶ್ವತವಾಗಿರಬೇಕೆಂಬುದಾಗಿ ಮಾಡಬಾರದೇ ಇರುವಂಥ ಕೆಲಸಗಳನ್ನು, ಒಂದು ವೇಳೆ ಕಾನೂನು ಬಾಹಿರವಾದಂಥ ಸಂಗತಿಗಳನ್ನು ಅವರು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ತಮ್ಮ ಹೆಸರು ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ ತಾವೇ ಸ್ವತಃ ಮಾಡಿಕೊಳ್ಳುವಂಥ ಅನೇಕ ಸಂಗತಿಗಳು. ಆದರೆ ದೇವರೇ ಇಲ್ಲಿ ಅಬ್ರಹಾಮನನ್ನು ಆಶೀರ್ವದಿಸಿ ನಿನ್ನ ಹೆಸರು ಪ್ರಖ್ಯಾತಿಗೆ ನಾನು ತರ್ತೇನೆ ಎಂಬುದಾಗಿ ಹೇಳುವಾಗ, ಇವತ್ತಿಗೂ ಸಹ ಒಂದು ವೇಳೆ ಈ ಲೋಕ ಮುಗಿಯುವ ತನಕ ಅಥವಾ ಯೇಸುಸ್ವಾಮಿ ತಿರುಗಿ ಬರುವ ತನಕ ಅಬ್ರಹಾಮನ ಹೆಸರು ಶಾಶ್ವತವಾದಂಥ ರೀತಿಯಲ್ಲಿ ಉಳಿಯುವಂತೆ ಮಾಡಿದಂಥ ದೇವರು, ಪ್ರಖ್ಯಾತಿಗೆ ತರುವಂಥ ದೇವರು. ನೀನು ಆಶೀರ್ವಾದ ನಿಧಿಯಾಗುವಿ. ನೋಡ್ರಿ, ಒಂದೊಂದು ಸಂಗತಿಗಳು ಅಬ್ರಹಾಮನಿಗೆ ಕೊಡಲ್ಪಡುವಾಗ ಎಂಥ ಶ್ರೇಷ್ಠವಾದಂಥ ಒಂದು ಆಶೀರ್ವಾದ ಆತನು ಹೊಂದುತ್ತಿದ್ದಾನೆ ಎಂಬುದಾಗಿ ನೆನಪು ಮಾಡಿಕೊಳ್ಳೋಣ.
ಆಶೀರ್ವಾದದ ನಿಧಿ. ನಿಧಿ ಅಂತಂದ್ರೆ ಅದು ಮುಗಿಯದೇ ಇರುವಂತಹದ್ದು. ಆ ನಿಧಿ ಎಂಬುದಾಗಿ ಹೇಳುವಾಗ ಅದು ಶಾಶ್ವತವಾದಂಥ ರೀತಿಯಲ್ಲಿ ಇರುವಂತಹದ್ದು. ಆಮೇಲೆ ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ. ಈಗ ನೋಡ್ರಿ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು, ಆಶೀರ್ವಾದ ಉಂಟಾಗುವುದು. 1 ಮತ್ತು 2, 1ರಿಂದ 3 ವಚನಗಳು ಅಬ್ರಹಾಮನಿಗೆ ಕೊಡಲ್ಪಡುವಾಗ ಬಹುಶಃ ಆತನ ಜೀವಿತ ಸಾರ್ಥಕವಾದಂಥ ಒಂದು ಜೀವಿತ. ಸ್ವತಃ ದೇವರೇ ಆತನಿಗೆ ಕೊಡುವಂಥ ವಾಗ್ದಾನ. ಈ ವಾಗ್ದಾನಗಳು ಆತನಿಗೆ ಕೊಡಲ್ಪಟ್ಟಾಗ ಆತನು ದೇವರು ಹೇಳಿದ ಹಾಗೆ ತನ್ನ ಸ್ವದೇಶವನ್ನ, ತನ್ನ ತಂದೆಯ ಮನೆಯನ್ನ, ಬಂಧು ಬಳಗವನ್ನ ಬಿಟ್ಟು ಆತನು ಹೊರಟ ಎಂಬುದಾಗಿ ನಾವು ನೋಡ್ತೇವೆ. ಕರೆಯಲ್ಪಟ್ಟ ಕೂಡಲೇ ವಿಧೇಯನಾದಂಥ ಅಬ್ರಹಾಮನು ಈಗ ಆತನಿಗೆ 75 ವರ್ಷಗಳು. 75 ವರ್ಷಗಳು. ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಪ್ರಿಯರೇ, ಆ ಕಾಲದಲ್ಲಿ 75 ವರ್ಷ ಬಹುಶಃ ಅದು ವಯಸ್ಸಾದಂಥ ಏಜ್ ಆಗಿರಲಿಲ್ಲ. ಯಾಕಂದರೆ 11ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸುಮಾರು ವರ್ಷಗಳವರೆಗೆ ಬದುಕಿದಂಥವರ ಹೆಸರುಗಳು ಪಟ್ಟಿ ಅಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ವರ್ಷಗಳು, 500, ಒಂದು ವೇಳೆ 500 ವರ್ಷ, 403 ವರ್ಷ, 400, ಹೀಗೆ 10ರಿಂದ 26ನೇ ವಚನದವರೆಗೆ ನಾವು ನೋಡಬೇಕಾದ್ರೆ ಇಂಥ ಕಾಲದಲ್ಲಿ ಅಬ್ರಹಾಮನಿಗೆ 75 ವರ್ಷ. ಬಹುಶಃ ಅಲ್ಲಿ ಮಕ್ಕಳನ್ನ ಪಡೆದಂಥವರ ವಯಸ್ಸು ಸಹ ಅಲ್ಲಿ ಬರೆಯಲ್ಪಟ್ಟಿದೆ. 30, 32, 34, 35 ಆ ಒಂದು ವಯಸ್ಸಿನಲ್ಲಿ ತಮ್ಮ ಸಂತಾನವು ಅದು ಪಡೆದಂಥ ವ್ಯಕ್ತಿಗಳ ಹೆಸರು ಸಹ ಅಲ್ಲಿ ಬರೆಯಲ್ಪಟ್ಟಿದೆ. ಇರಲಿ, ಅದು ನಮಗೆ ಬೇಡ. ಈಗ ಆತನು ಈ ದೇವರು ಹೇಳಿದಂತಹ ಮಾತಿಗೆ ವಿಧೇಯನಾಗಿ ಆತನು ತನ್ನ ಬಂಧು ಬಳಗ, ತಂದೆಯ ಮನೆ, ಸ್ವದೇಶ ಎಲ್ಲವನ್ನ ಬಿಟ್ಟು ಬರುವಾಗ ಆತನಿಗೆ 75 ವರ್ಷಗಳು. ಅದೇನು ದೊಡ್ಡ ವಯಸ್ಸಿಲ್ಲ ಆವತ್ತಿನ ದಿವಸಗಳಲ್ಲಿ. ಈಗ ದೇವರು ಹೇಳಿದಂಥ ಮೊದಲ ಮಾತು ಯಾವುದು? ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಜನಾಂಗ, ಸಂತತಿ. ಆತನ ಮೂಲಕ ಸಂತತಿಯನ್ನು ನಾನು ಕೊಡ್ತೇನೆ ಎಂಬುದಾಗಿ ಮಾತು ಕೊಟ್ಟಂತ ದೇವರು. ಇದಾದ ನಂತರ 12ನೇ ಅಧ್ಯಾಯದಿಂದ ಬಹುಶಃ 21ನೇ ಅಧ್ಯಾಯದವರೆಗೆ, 21ನೇ ಅಧ್ಯಾಯದವರೆಗೆ ತನ್ನ ವಾಗ್ದಾನವನ್ನು ಆತನು ರಿಪೀಟ್ ಮಾಡ್ತಾನೆ. ಮಗನನ್ನ ಕೊಡುವುದ ಅಂದ್ರೆ ಸಂತತಿಯನ್ನ ಕೊಡುವುದರ ಮಾತಿಗೆ ಆತನು ರಿಪೀಟ್ ಮಾಡ್ತಾನೆ. ಅವೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ, ಇರಲಿ. ಆದರೆ ಆತನು 17ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿದಂಥ ಮಾತು, ನಿನ್ನಿಂದ ಅರಸರುಗಳು ಹುಡ್ತಾರೆ, ಜನಾಂಗಗಳು ಹುಡ್ತಾರೆ, ಅರಸರುಗಳು ಹುಡ್ತಾರೆ. 12ನೇ ಅಧ್ಯಾಯದಲ್ಲಿ ಹೇಳುವಾಗ 75 ವರ್ಷಗಳು. 17ನೇ ಅಧ್ಯಾಯಕ್ಕೆ ಬಂದಾಗ ಆತನಿಗೆ ವಯಸ್ಸಾಗಿದೆ. ನೋಡ್ರಿ, ಈಗ ಆ ನಗುವುದಕ್ಕೆ ಒಂದು ಕಾರಣ ಇದೆ ಅಲ್ವಾ? 75ನೇ ವರ್ಷದಲ್ಲಿ ಹೇಳಿದಂಥ ದೇವರು ಈಗ ಆತನಿಗೆ ವಯಸ್ಸಾಗಿದೆ, 100 ವರ್ಷಗಳು. ಮತ್ತೆ ನಗದ ಇನ್ನೇನು ಮಾಡ್ತಾನೆ ಅಲ್ವಾ? ದೇವರ ಮಾತಿಗೆ ಆತನು ಅಡ್ಡ ಬಿದ್ದ, ಗೌರವ ತೋರಿಸಿದ, ಆದರೆ ನಗಾಡ್ಬಿಟ್ಟು ಆತನ ಹೇಳ್ತಾನೆ. 17ನೇ ವಚನ, ಯಾಕೆ ನಕ್ಕಿದ್ದಾನೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ. ಒಂದು ಪ್ರಶ್ನಾರ್ಥಕವಾದಂಥ ಚಿಹ್ನೆ. ಹುಟ್ಟುವುದುಂಟೆ. ಆತನಲ್ಲಿ ಬಂದಂಥ ಆಲೋಚನೆ.
ಇದು ವಯೋಸಹಜವಾದಂಥ ಆಲೋಚನೆ. ಮನುಷ್ಯನ ಆಲೋಚನೆ ಸರಿಯಾಗೇ ಇದೆ. 100 ವರ್ಷದವನಿಗೆ ಮಗು ಹುಟ್ಟಲಿಕ್ಕೆ ಸಾಧ್ಯವೋ? ವಯೋಸಹಜವಾದಂಥ ಪ್ರಶ್ನೆ ಆತನಲ್ಲಿ ಬಂತು. ಅದಕ್ಕಾಗಿಯೇ ಆತನು ಅಡ್ಡ ಬಿದ್ದಾಗ ನಕ್ಕಿದ್ದು. ದೇವರು ಆವತ್ತು ಹೇಳಿದ 75ನೇ ವರ್ಷದಲ್ಲಿ ಆವತ್ತೇ ಕೊಟ್ಟಿದ್ದಿದ್ರೆ ಇದೇನು ಪ್ರಾಬ್ಲಮೇ ಇಲ್ಲ. ಆದರೆ 25 ವರ್ಷಗಳು ಆತನ ಜೀವಿತ ದಾಟಿ ಹೋಗಿದೆ. ಈ 25 ವರ್ಷಗಳು ಆತನು ಅನೇಕ ವೇಳೆ ರಿಪೀಟ್ ಮಾಡುವಾಗ, ಬಹುಶಃ ಈತನು ಮನುಷ್ಯನೇ, ಅಬ್ರಹಾಮನು, ದೇವರಲ್ಲ. ಆತನ ಹೃದಯದಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇತ್ತು. ಪ್ರತಿ ಬಾರಿ ಆತನು ದರ್ಶನವನ್ನು ಕೊಟ್ಟಾಗ ಇದೇ ಮಾತು, ಆಕಾಶವನ್ನು ನೋಡು, ನಕ್ಷತ್ರಗಳನ್ನು ನಿನಗೆ ಎಣಿಸುವುದಾದರೆ ಎಣಿಸು, ಅಷ್ಟು ಮಟ್ಟಿಗೆ ನಿನ್ನ ಸಂತಾನವನ್ನು ಮಾಡ್ತೀನಿ ಅಂತ. ಸಮುದ್ರದ ಉಸುಬನ್ನು ನೋಡು, ಹಾಗೆ ನಿನ್ನ ಸಂತಾನವನ್ನು ಮಾಡ್ತೀನಿ ಅಂತ. ಬರೀ ಮಾತೇ ಆಗೋಯ್ತಲ್ಲ, ದೇವರು ಇನ್ನೂ ಕಾರ್ಯ ಮಾಡಿಲ್ವಲ್ಲ. ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಮಾತು ಕೊಟ್ಟಂತ ದೇವರು ಇನ್ನೂ ಆ ಕಾರ್ಯ ಮಾಡಿಲ್ವಲ್ಲ. ಈಗ ನನಗೆ ವಯಸ್ಸಾಗಿದೆ, ಈಗ ಮಗು ಹುಟ್ಟುವುದಕ್ಕೆ ಸಾಧ್ಯವೋ? ಆಮೇಲೆ ಹಾಗೆ ಹೇಳ್ತಾನೆ, 90 ವರ್ಷದವಳಾದ ಸಾರಳು ಹೆತ್ತಾಳೆ. ಮತ್ತೊಂದು ಪ್ರಶ್ನೆ, ನಂದೇನಾಯ್ತು 90 ವರ್ಷ? ಸಾರಳಿಗೆ 90 ವರ್ಷ ಇದು ಸಾಧ್ಯವೋ? ಸಾಧ್ಯವೇ ಇಲ್ಲ. ಮನುಷ್ಯನ ಜೀವಿತದಲ್ಲಿ ಇದು ಸಾಧ್ಯವೇ ಇಲ್ಲದೇ ಇರುವಂತ ಒಂದು ಸಂಗತಿ. ಇಲ್ಲ. ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಆತನು ಹೇಳ್ತಾನೆ, ಸ್ವಾಮಿ ನೀನೇನು ಕೊಡೋದು ಬೇಡ. ಅರ್ಥ ಹೀಗೆ, ಇಸ್ಮಾಯಿಲ್ ಇದ್ದಾನಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ನೀನೇನು ಕೊಡೋದು ಬೇಡ, ಇದು ಆಗದೇ ಇರೋ ಮಾತು, ಇದು ನಡೆಯದೇ ಇರುವಂತ ಮಾತು. ಹೇಗೂ ಒಬ್ಬ ಮಗನನ್ನ ನನಗೆ ಕೊಟ್ಟಿದೆ, ಆತನು ಇಸ್ಮಾಯಿಲ್. ಹಾಗ್ರಳ ಮೂಲಕ ನನಗೆ ಇಸ್ಮಾಯಿಲ್ ಇದ್ದಾನಲ್ಲ, ಸಾಕು ಬಿಡು. ಇದು ಮನುಷ್ಯನ ಆಲೋಚನೆ ಪ್ರಿಯರೇ, ಇದು ಸಹಜ, ಆತನಲ್ಲಿ ತಪ್ಪಿಲ್ಲ. ಆತನ ಅಂದುಕೊಂಡಂಥದ್ದು ಸಹಜ. ನನಗೆ 100, ಸಾರಳಿಗೆ 90, ಇದು ಆಗದೇ ಇರುವಂತ ಕಾರ್ಯ. ಆದರೆ ಇಸ್ಮಾಯಿಲ್ ಇದ್ದಾನಲ್ಲ, ಸಾಕು ನನಗೆ ಅಂದ್ರೆ, ಸ್ವಾಮಿ ನೀ ಆಗದೇ ಇರುವಂತ ಮಾತುಗಳನ್ನ ಹಾಡಬೇಡ ಅಂತ ಅರ್ಥ. ಇದು ನಮ್ಮ ಜೀವಿತದಲ್ಲಿ ನಡೆಯದೇ ಇರುವಂತ ಕಾರ್ಯಗಳು ಬೇಡ. ಇಸ್ಮಾಯಿಲ್ ಇದ್ದಾನಲ್ಲ, ಅವನೇ ನಿನ್ನ ದಯ ಹೊಂದಿ ಬಾಳಲಿ. ಏನ್ ನಿನ್ ಮೇಲೆ ಹೇಳಿದೆಯಲ್ಲ, ಅರಸರುಗಳು ಜನಾಂಗಗಳು ಉತ್ಪತ್ತಿ ಆಗ್ತಾರೆ ಅಂತ ಹೇಳಿದೆಯಲ್ಲ, ಅವನ ಮೇಲೆ ನಿನ್ನ ಆಶೀರ್ವಾದ ಕೊಡು, ಅವನ ಮೇಲೆ ನಿನ್ನ ದಯ ತೋರಿಸು, ಅವನೇ ಇದಕ್ಕೆ ಮೂಲ ಕಾರಣನಾಗಲಿ, ಅವಂದೇ ಎಲ್ಲ, ಸಾಕು ನನಗೆ. ದೇವರು ಹೇಳ್ತಾರೆ 19ನೇ ವಚನ, ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನಗೆ ಮಗನು ಹುಟ್ಟುವನು. ದೃಢವಾದಂತ ಮಾತು ಇದು, ದೃಢವಾದಂತ ಮಾತು. ದೇವರು ಹೇಳಿದಂತ ಮಾತು. ಅವನು ಮನಸ್ಸಿನಲ್ಲಿ ಅಂದುಕೊಂಡಂಥದ್ದನ್ನ ದೇವರು ತಿಳ್ಕೊಂಡಂತ ದೇವರು. ಯಾಕಂದ್ರೆ ಹೃದಯವನ್ನ ಶೋಧಿಸುವವನು ನಾನೇ ಅಲ್ಲವೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪರಲೋಕದಿಂದ ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನ ಬಲ್ಲವನು ನಾನು ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಬರೆಸಿದ್ದಾನೆ. ಹಾಗಾದ್ರೆ ಅಬ್ರಹಾಮನು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನ ದೇವರು ತಿಳ್ಕೊಂಡು ಹೇಳಿದಂತ ಮಾತು, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ಆಕೆಯಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು. ಅದಲ್ಲದೆ ಈಗ ಆತನು ಹೇಳ್ತಾನೆ, ಆತನಿಗೆ ಇಸಾಕನೆಂದು ಹೆಸರಿಡಬೇಕು. ಇಸಾಕನು ಎಂಬುದಾಗಿ ಆತನಿಗೆ ಹೆಸರಿಡಬೇಕು, ಅಂದರೆ ನಗುತ್ತಾನೆ ಎಂಬ ಒಂದು ಅರ್ಥ. ಇಸಾಕನ್ ಎಂಬ ಹೆಸರನ್ನ ನೀನು ಆತನಿಗೆ ಇಡಬೇಕೆಂಬುದಾಗಿ ಆತನು ತೋರಿಸ್ತಾನೆ. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವನು. ಇದು ದೇವರ ಒಡಂಬಡಿಕೆಯ ಮಾತು. ಸೊ ಇದಾಯ್ತು, ಈ ಮಾತುಗಳು ಮುಗೀತು. 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ
ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಒಬ್ಬ ವ್ಯಕ್ತಿಯ, ಒಂದು ಕುಟುಂಬದಲ್ಲಿ ದೇವರು ಮಾಡಿದಂಥ ಒಂದು ಶ್ರೇಷ್ಠವಾದಂಥ ಒಂದು ಕಾರ್ಯ, ಅದ್ಭುತವಾದಂಥ ಒಂದು ಕಾರ್ಯ, ಆಗದೇ ಇರುವಂತಹದ್ದು. ಅಬ್ರಹಾಮನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಂಥದ್ದು ನಮಗಾಗುವುದಿಲ್ಲ ಅಂತ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ನೇರವಾಗಿ ದೇವರು ಮಾಡಿದಂಥ ಈ ಕಾರ್ಯ ತಾನು ಹೇಳಿದಂತೆಯೇ, ಅಂದರೆ ಎರಡನೇ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಆ ಪದ ಬರೆಯಲ್ಪಟ್ಟಿದೆ, ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಅಬ್ರಹಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಇಸಾಕನೆಂದು ಹೆಸರಿಟ್ಟು 8ನೆಯ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದನು. ಇಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. ಏನು ಅಸಾಧ್ಯ ಎಂಬುದಾಗಿ ಅಬ್ರಹಾಮನು ನೆನೆಸಿಕೊಂಡಿದ್ದನೋ ದೇವರು ಆತನ ಜೀವಿತದಲ್ಲಿ ಮಾಡಿದಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯ, ಆಗದೇ ಇಲ್ಲದೆ ಇರುವಂತಹದ್ದು. ಹಾಗಾದ್ರೆ 25 ವರ್ಷಗಳು ಸಾಮಾನ್ಯವಲ್ಲ ಪ್ರಿಯರೇ, ಸಾಮಾನ್ಯವಲ್ಲ. ಅಬ್ರಹಾಮನು ಕಳೆದಂತ 25 ವರ್ಷಗಳು ದೇವರ ಮಾತಿನ ಮೇಲೆ ಆತನ ನಂಬಿಕೆ ಇಟ್ಟಂಥವನು. ಅನೇಕ ವೇಳೆ ನಾವು ಪ್ರಾರ್ಥನೆ ಮಾಡ್ತೇವೆ, ಈ ರಾತ್ರಿ ಪ್ರಾರ್ಥನೆ ಮಾಡಿದ್ರೆ ಬೆಳಿಗ್ಗೆ ಉತ್ತರ ಸಿಕ್ಕಬೇಕು ನಮಗೆ. ಬೆಳಿಗ್ಗೆ ಸಿಕ್ಲಿಲ್ವಾ, ಸಾಯಂಕಾಲ ಆದ್ರೂ ಸಿಕ್ಕಬೇಕು ಉತ್ತರ. ಕಾಯಕ್ಕಾಗೋಲ್ಲ, ನಾವು ಕಾಯುವುದಿಲ್ಲ. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡಿದ ತಕ್ಷಣವೇ ನಮಗೆ ಉತ್ತರ ಬೇಕು ಎಂಬುದಾಗಿ ಬಯಸುವಂಥವರು ನಾವು. ಆದರೆ ದೇವರು ತನ್ನ ಕಾಲವನ್ನ ತೆಗೆದುಕೊಳ್ಳುವಂಥವನು. ನಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವಂಥ ಪ್ರಾರ್ಥನೆ ಅಲ್ಲ. ದೇವರು ತಕ್ಕ ಸಮಯದಲ್ಲಿ ಆ ಉತ್ತರವನ್ನು ಕೊಡ್ತಾನೆ. ಆದರೆ ಕಾಯುವಂಥ ಸ್ವಭಾವ ನಮ್ಮಲ್ಲಿ ಬಹಳ ಕ್ಷೀಣ. ಅಬ್ರಹಾಮನು 25 ನನ್ನ ದೇವರು ಎಂಥವನು ಎಂಬುದಾಗಿ ತಿಳ್ಕೊಂಡರು. ನನ್ನ ದೇವರು ಸರ್ವಶಕ್ತನು ಎಂಬುದಾಗಿ ಅವರು ತಿಳ್ಕೊಂಡರು. ಅವರ ಜೀವಿತದಲ್ಲಿ ನೆರವೇರಿದಂಥ ಈ ಅದ್ಭುತ ಕಾರ್ಯ 25 ವರ್ಷಗಳು ಕಾಯುವಾಗ, ಆ ಕಾಯುವಿಕೆ ಹಿಂದೆ ನಂಬಿಕೆ ಇತ್ತು, ಆ ಕಾಯುವಿಕೆ ಹಿಂದೆ ತಾಳ್ಮೆ ಇತ್ತು, ಆ ಕಾಯುವಿಕೆ ಹಿಂದೆ ಭಕ್ತಿ ಇತ್ತು, ಆ ಕಾಯುವಿಕೆ ಹಿಂದೆ ಗೌರವ ಇತ್ತು. ಯಾರ ಮೇಲೆ? ದೇವರ ಮೇಲೆ. ಈ ಅದ್ಭುತ ಕಾರ್ಯಗಳು ದೇವರ ಹಿಂದೆ, ಒಂದು ವೇಳೆ ಆತನು ಮಾಡುವಂಥ ಅದ್ಭುತ ಕಾರ್ಯಗಳು ನಂಬಿಕೆಗೆ ಆಧಾರವಾದಂಥ ಅದ್ಭುತ ಕಾರ್ಯಗಳು. ತನ್ನ ಪ್ರಭಾವವನ್ನ, ತನ್ನ ಮಹಿಮೆಯನ್ನ, ತನ್ನ ಶಕ್ತಿಯನ್ನ, ತನ್ನ ಪ್ರಭಾವವನ್ನ ತೋರಿಸುವಂತ ದೇವರ ಈ ಕಾರ್ಯಗಳ ಮೇಲೆ ಮನುಷ್ಯನು ಅಪಾರವಾದಂಥ ನಂಬಿಕೆ ಇಡಬೇಕೆಂಬುದಾಗಿ ಬಯಸುವಂತವನು ದೇವರು. ಇದು ಮನುಷ್ಯನ ಊಹೆಗೂ ನಿಲುಕದೇ ಇರುವಂತಹದ್ದು. ಯಾಕಂದ್ರೆ ಮನುಷ್ಯನ ದೇಹದ ಸ್ಥಿತಿ ಹಾಗಿತ್ತು ಪ್ರಿಯರೇ. ಆದರೆ ದೇವರು ನಂಬಿಗಸ್ತನು. ತಾನು ಕೊಟ್ಟ ಮಾತನ್ನು ನೆರವೇರಿಸುವಂತ ದೇವರು. ತಾನು ಕೊಡುವಂತ ಸಮಯದಲ್ಲಿಯೇ ಆ ಕಾರ್ಯವನ್ನ ಮಾಡುವಂತ ದೇವರು ಆತನಾಗಿದ್ದನು ಪ್ರಿಯರೇ. ಇಂಥ ಅದ್ಭುತ ಕಾರ್ಯಗಳು ಒಂದು ಕುಟುಂಬದ ಮೇಲೆ ಆತನು ನಡೆಸುವಂಥದ್ದನ್ನು ನಾವು ಕಾಣ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಒಂದು ಸಮೂಹದ ಮೇಲೆ ಆತನು ಮಾಡುವಂತ ಅದ್ಭುತ ಕಾರ್ಯಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋಣ ಪ್ರಿಯರೇ. ಎರಡನೇದಾಗಿ ಏನು ಅಬ್ರಹಾಮನಿಗೆ ಆತನು ವಾಗ್ದಾನ ಮಾಡಿದ್ದನೋ
ನಿನ್ನ ಮೂಲಕ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ನಾನು ಮಾಡ್ತೇನೆ. 12ನೇ ಅಧ್ಯಾಯದಲ್ಲಿ ಹೇಳಿದಂತ ಮಾತು. ಹಾಗೆ ಒಂದು ದೊಡ್ಡ ಜನಾಂಗವನ್ನ ಯಾಕೋಬನ ಮೂಲಕ ಆತನು ಅನುಗ್ರಹಿಸಿಕೊಡ್ತಾನೆ. ಅದು ಇಸ್ರಾಯೇಲ್ ಜನಾಂಗ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತು. ಅದರ ಹಿಸ್ಟ್ರಿ ನಮ್ಮೆಲ್ಲರಿಗೆ ಅದು ಗೊತ್ತುಂಟು. 400 ವರ್ಷಕ್ಕಿಂತ ಮಿಗಿಲಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂಥ ಆ ಜನರ ಮೊರೆ ಆತನಿಗೆ ಕೇಳಿಸಿತು. ಬಹುಶಃ ಆ ವಿಮೋಚನಾ ಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ. ಆತನು ಬೇರೆ ಯಾರೂ ಅಲ್ಲ, ಆತನು ಮೋಶೆ. ಆತನ ಬಗ್ಗೆ ನಾವು ಹೇಳಲಿಕ್ಕೆ ನಮಗೆ ಸಮಯವೂ ಇಲ್ಲ. ಮೋಶೆಯನ್ನು ಆರಿಸಿಕೊಂಡು ಈ ಜನಾಂಗವನ್ನ ಐಗುಪ್ತ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನಡೆಸಿಕೊಂಡು ಹೋಗ್ಲಿಕ್ಕೆ ನಾನು ಇಳಿದು ಬಂದಿದ್ದೇನೆ. ಅದರ ನಾಯಕತ್ವವನ್ನ ಮೋಶೆಗೆ ವಹಿಸ್ತಾರೆ. ಒಂದು ದೊಡ್ಡ ಸಮೂಹ, ಲಕ್ಷಾಂತರ ಮಂದಿ ಇದ್ದಾರೆ. ಅವರನ್ನ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನಡೆಸಿಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಸಮರ್ಥನಾದಂಥ ಒಬ್ಬ ವ್ಯಕ್ತಿ ಬೇಕಾಗಿದೆ. ಆ ವ್ಯಕ್ತಿಯನ್ನ ಮೊದಲೇ ತನ್ನ ಯೋಜನೆಗೆ ತಕ್ಕ ಹಾಗೆ ರೂಪಿಸಿದಂಥ ದೇವರು ಅದು ಮೋಶೆ ತಾನೇ ಆಗಿದ್ದನು. ಆ ಮೋಶೆಯನ್ನ ಬಳಸಿಕೊಂಡು ಆ ಮೋಶೆಯ ನಾಯಕತ್ವದಲ್ಲಿ ಬಿಡುಗಡೆಯನ್ನ ಹೊಂದಿ ಐಗುಪ್ತ ದೇಶದಿಂದ ಅವರು ಹೊರಗೆ ಬರ್ತಾರೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 5ನೇ ವಚನ. ವಿಮೋಚನಾ ಕಾಂಡ 14ನೇ ಅಧ್ಯಾಯ. ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆ ಆಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗಗೊಡಿಸಿದೆವು ಅಂದುಕೊಂಡರು. ಆಗ ಫರೋಹನನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು. ಎಲ್ಲ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನನ ಹೃದಯವನ್ನ ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದನು. ಇದು ಒಂದು ಭಾಗ. ಬಿಡುಗಡೆಯಾಗಿದೆ. ಐಗುಪ್ತ ದೇಶದಿಂದ ಹೊರಗೆ ಬಂದಿದ್ದಾರೆ. ಫರೋಹನನೇ ಅವರನ್ನ ಕಳಿಸಿಕೊಟ್ಟದ್ದು. ಯಾಕಂದ್ರೆ ಚೊಚ್ಚಲುತನದ ಸಂಹಾರ ಮಾಡಿದ ನಂತರ ದೇವರ ಅತಿಶಯವಾದಂಥ ಆ ಶಕ್ತಿಯ ಪ್ರಭಾವ ಫರೋಹನನಿಗೆ ತಿಳಿದು ಬಂದಾಗ ಅವರನ್ನು ಬಿಡುಗಡೆಗೊಳಿಸ್ತಾನೆ. ಅವರು ಹೊರಗೆ ಬರ್ತಾರೆ. ಬಂದಾಗ ಈತನಿಗೆ ವರ್ತಮಾನ ಹೋಗ್ತದೆ, ಅವರು ಓಡಿ ಹೋದರೆಂಬುದಾಗಿ. ತಿರುಗಿ ದೇವರು ಫರೋಹನನ ಹೃದಯವನ್ನ ಕಠಿಣಪಡಿಸುವಂತ ಉದ್ದೇಶ ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡೋಣ. 3ನೇ ಅಧ್ಯಾಯಕ್ಕೆ ಬರುವಾಗ ಅವರನ್ನ ಹಾಲು ಜೇನು ಹರಿಯುವಂತ ದೇಶಕ್ಕೆ ನಡೆಸಿಕೊಂಡು ಹೋಗ್ಲಿಕ್ಕೆ ನಾನು ಇಳಿದು ಬಂದಿದ್ದೇನೆ. ಆತನ ಉದ್ದೇಶವೇ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ದೇವರ ನಿರ್ಧಾರ, ದೇವರ ಬಯಕೆ. ಸಾಕು, ಇಷ್ಟು ವರ್ಷಗಳು ಕಬ್ಬಿಣದ ಕುಲುಮೆಯೋಪಾದಿಯಲ್ಲಿ ಇದ್ದಂಥವರು, ಅವರ ಮೊರೆ ನನಗೆ ಕೇಳಿಸಿತು, ಅವರ ದುಃಖ ನಾನು ಬಲ್ಲೆನು, ಅವರನ್ನು ಬಿಡುಗಡೆಗೊಳಿಸುವಂತಹದ್ದು ಇದು ಒಂದು ಭಾಗವಾಗಿದ್ದರೆ, ಅವರು ಬಿಡುಗಡೆಯಾದ ನಂತರ ಇಲ್ಲಿ ವಿಮೋಚನಾ ಕಾಂಡ 14ನೇ ಅಧ್ಯಾಯಕ್ಕೆ ಬರುವಾಗ ಅವರು ಹೊರಗೆ ಬಂದಿದ್ದಾರೆ ನಿಜ. ಈಗ ಅವರು ಓಡಿ ಹೋದರೆಂಬ ವರ್ತಮಾನ ಫರೋಹನನಿಗೆ ಸಿಕ್ಕಿದಾಗ ಇದೇನು ನಾವು ಮಾಡಿದ್ದು ಎಂಬುದಾಗಿ ಹೇಳಿ ನೋಡ್ರಿ, 600 ಶ್ರೇಷ್ಠ ಭಟರು ಐಗುಪ್ತ ದೇಶದ ರಥಗಳನ್ನು ಆತನು ತೆಗೆದುಕೊಂಡು ಅವರನ್ನು ಬೆನ್ನಟ್ಟಿ ಹೋಗುವಂತೆ ಆತನ ಹೃದಯವನ್ನ ಕಠಿಣಪಡಿಸಿದಂಥ ದೇವರು. ಯಾಕೆ ಸುಮ್ಮನಿರ್ಬೋದಾಗಿತ್ತಲ್ಲ? ಆ ಉದ್ದೇಶವೇ ಬೇರೆ. ಕಠಿಣಪಡಿಸಿದಂಥ ಉದ್ದೇಶ ಒಂದು. ಫರೋಹನನು ಸಹ ಆ ದೇವರು ಎಂಥವನು ಎಂಬುದಾಗಿ ತಿಳ್ಕೊಳ್ಬೇಕಾಗಿತ್ತು. ಈಗಾಗಲೇ
ಐಗುಪ್ತ ದೇಶದಲ್ಲಿ ದೇವರು ಮಾಡಿದಂತ ಮಹತ್ ಕಾರ್ಯಗಳು, ಅವರನ್ನು ಬಿಡುಗಡೆಗೊಳಿಸುವ ಮೊದಲು ನಡೆದಂತ ಘಟನೆಗಳು ಎಲ್ಲವೂ ಇಸ್ರಾಯೇಲರು ಕಣ್ಣಾರೆ ಕಂಡರು, ಅವರು ಅನುಭವಿಸಿದರು. ಪಕ್ಕದ ಮನೆಯ ಐಗುಪ್ತ ದೇಶದವನ ಮನೆಯಲ್ಲಿ ಚೊಚ್ಚಲು ಸಂಹಾರವಾಗಿದೆ. ಆದರೆ ಇಸ್ರಾಯೇಲರ ಅಥವಾ ಇಬ್ರಿಯರ ಈ ಮನೆತನದಲ್ಲಿ ಒಂದು ಮಗು ಸಹ, ಚೊಚ್ಚಲು ಮಗು ಸಾಯದೆ ಇರುವಂತದ್ದೆಲ್ಲವೂ ಗೊತ್ತು ಅವರಿಗೆ, ಎಲ್ಲವೂ ಗೊತ್ತು. ಈಗ ಆತನು ಫರೋಹನನ ಹೃದಯವನ್ನ ಕಠಿಣಪಡಿಸಿದ ಕಾರಣ ಫರೋಹನನು ಸಹ ತಿಳ್ಕೊಳ್ಬೇಕಾಗಿದೆ ಆತನು ದೇವರು ಎಂತವನು ಎಂಬುದಾಗಿ. ಇಸ್ರಾಯೇಲರೂ ಸಹ ತಿರುಗಿ ದೇವರು ಎಂತವನು ಎಂಬ ಒಂದು ನಂಬಿಕೆ, ನನ್ನ ದೇವರು ಎಂತವನು ಅವರು ತಿಳ್ಕೊಳ್ಳಿಕ್ಕಾಗಿ ಮತ್ತೊಂದು ಅದ್ಭುತ ಕಾರ್ಯವನ್ನು ಆತನು ಮಾಡಲಿಕ್ಕೆ ಹೊರಟಿದ್ದಾನೆ. ಹೋಗುವ ಮೊದಲು ಫರೋಹನನ ಹೃದಯವನ್ನ ಕಠಿಣಪಡಿಸಿದಂತ ದೇವರು. 10ನೇ ವಚನ, ಸಮಯ ಆಗ್ತಾ ಇದೆ, ಬೇಗ ಮುಗಿಸ್ತೇನೆ. 10ನೇ ವಚನ, ಫರೋಹನನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನ ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಎಂತ ವೀಕ್ ಮೈಂಡೆಡ್ ಇಸ್ರಾಯೇಲ್! ಈಗಾಗಲೇ ದೇವರು ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ಕಂಡಂತವರು, ದೇವರು ಸರ್ವಶಕ್ತನು ಎಂಬುದಾಗಿ ತಿಳ್ಕೊಂಡಿದ್ದಂಥವರು ಈಗ ಫರೋಹನನ್ನು ನೋಡಿ ಭಯಪಟ್ಟು ಯೆಹೋವನಿಗೆ ಮೊರೆ ಇಟ್ಟರು. ಮೋಶೆಗೆ ಹೇಳ್ತಾರೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೀಯ. ಮನುಷ್ಯನ ಸ್ಥಿತಿ ಪ್ರೇಯರ್, ಮನುಷ್ಯನ ಸ್ಥಿತಿ. ನಮ್ಮ ದೇವರು ಎಂಥವನಿಗಾಗಿ ನಾವುಗಳು ತಿಳಿದಿದ್ದರೂ ಅನೇಕ ವೇಳೆ ನಂಬಿಕೆಯಲ್ಲಿ ಬಿದ್ದು ಹೋಗುವಂಥವರು, ನಂಬಿಕೆಯೇ ಇಲ್ಲದೆ ಇರುವಂತ ರೀತಿಯಲ್ಲಿ ನಾವು ವರ್ತನೆ ಮಾಡುವಂಥವರು. ನಾವು ದೇವರು ಕೊಟ್ಟಂತ ಭರವಸೆ, ದೇವರು ಕೊಟ್ಟಂತ ವಾಗ್ದಾನವನ್ನ ಮರೆಯುವಂಥವರು ನಾವು. ಇದು ಇಸ್ರಾಯೇಲರ ಮೂಲಕ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾಗಿದೆ. ಅವರು ಮೋಶೆಯ ಮೇಲೆ ಗುಣಗುಟ್ಟಿದರು, ಅಲ್ಲಿ ಸಮಾಧಿಗಳಿಲ್ಲ ಎಂಬುದಾಗಿ ನಮ್ಮನ್ನ ಕರ್ಕೊಂಡು ಬಂದೀಯ. ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೋ? ಪ್ರಿಯರೇ, ಇದು ಇಸ್ರಾಯೇಲರ ಮನಸ್ಥಿತಿ ಆಗಿತ್ತು. ಈ ಮನಸ್ಥಿತಿಯಿಂದ ಅವರು ಹೊರಗೆ ಬರಲೇ ಇಲ್ಲ, ಮೋಶೆಯ ಮೇಲೆ ಗುಣಗುಟ್ಟಿದರು. ಈಗ ಮೋಶೆ ಹೇಳುವಂತ ಮಾತು 13ನೇ ವಚನ, ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ. ಮೊದಲನೇದಾಗಿ, ಯಾಕಂದ್ರೆ ಈಗಾಗಲೇ ಭಯಪಟ್ಟಿದ್ದಾರೆ, ಭಯದಿಂದ ನಡುಕ್ತಾ ಇದ್ದಾರೆ. 600 ರಥಗಳನ್ನ ಕಂಡಂತವರು, ಒಂದು ವೇಳೆ ಐಗುಪ್ತ ದೇಶದಲ್ಲಿ ಇದ್ದಂತಹ ಸೈನಿಕರು ಎಂಥವರು ಎಂಬುದಾಗಿ ತಿಳ್ಕೊಂಡಿದ್ದಂಥವರು. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಒಂದು ವೇಳೆ ನಿಮ್ಮ ಬೈಬಲ್ ತಕ್ಕೊಂಡಿದ್ರೆ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು, ಸುಮ್ಮನೆ ನಿಂತ್ಕೊಳ್ಳಿ, ಗೊಣಗುಟ್ಬೇಡ್ರಿ, ಏನು ಮಾಡ್ಬೇಡ್ರಿ, ಸುಮ್ಮನೆ ನಿಂತ್ಕೊಂಡು ನೋಡ್ರಿ. ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡ್ರಿ. ನಿಮ್ಮನ್ನು ಯಾವ ರೀತಿಯಲ್ಲಿ ಆತನು ರಕ್ಷಿಸುತ್ತಾನೆ ಅನ್ನುವಂಥದ್ದನ್ನ ನಿಂತ್ಕೊಂಡು ನೋಡ್ರಿ. ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಮುಂದೆ ಆಗುವಂತಹ ಸಂಗತಿ ನಮ್ಮೆಲ್ಲರಿಗೆ ಗೊತ್ತುಂಟು. ಭೋರ್ಗರಿಯುವಂತ ಸಮುದ್ರ,
ನೋಡ್ರಿ, ದೇವರು ಹೇಳುವಂತ ಮಾತು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆ ಅಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೋಗಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಿಲುಕದೇ ಇರುವಂತಹ ಸಂಗತಿ, ಊಹೆಗೂ ಮೀರಿದಂತಹ ಒಂದು ಅದ್ಭುತ ದೇವರು ಇಲ್ಲಿ ಮಾಡಿದಂಥದ್ದು, ಮನುಷ್ಯನ ಮೂಲಕ ಮಾಡಿಸಿದಂತ ಅದ್ಭುತ ಕಾರ್ಯ. ಅದರ ಹಿಂದೆ ದೇವರಿದ್ದಾನೆ. ಅದರ ಉದ್ದೇಶ ಈ ಇಸ್ರಾಯೇಲರು ನಾನೆಂಥವನು ಎಂಬುದಾಗಿ ನಂಬಬೇಕು, ನಾನು ಏನ್ ಮಾಡಿದೆ ಎಂಬುದಾಗಿ ತಿಳ್ಕೊಳ್ಬೇಕು. ಅವರ ಜೀವನ ಪೂರ, ಅವರ ಸಂತತಿಯವರು ಎಲ್ಲರೂ ಈ ಒಂದು ಕಾರ್ಯವನ್ನು ಅವರು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಆತನು ಹೇಳ್ತಾನೆ, ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನಂತೂ ಐಗುಪ್ತರ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನನ್ನ ಹೆಸರು ಐಗುಪ್ತ ದೇಶದಲ್ಲಿಯೂ ಅದು ಪ್ರಖ್ಯಾತವಾಗಿರ್ತದೆ. ಯೆಹೋವ ದೇವರು ಎಂಥವನು ಎಂಬುದಾಗಿ ಇಡೀ ಸಮಸ್ತ ಜನರು ಅದನ್ನು ತಿಳ್ಕೊಳ್ಬೇಕಾಗಿದೆ. ಈ ಅದ್ಭುತ ಕಾರ್ಯದ ಹಿಂದೆ ದೇವರ ಪ್ರಬಲವಾದಂಥ ಶಕ್ತಿ, ದೇವರ ಪ್ರಭಾವ, ಅದನ್ನು ಕಾಣುವಂಥವ್ರು ನಾವಾಗಿದ್ದೇವೆ. ಎಂಥ ಒಂದು ನಂಬಿಕೆ ಇರಬೇಕಾದಂಥ ಜನಾಂಗದಲ್ಲಿ ಗುಣಗುಟ್ಟುವಿಕೆ, ಭಯ, ಅಂಜಿಕೆ, ನನ್ನ ದೇವರು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನೆಂಬುದಾಗಿ ತಿಳ್ಕೊಳ್ಳದೆ ಇರುವಂತ ಜನಾಂಗ. ಒಂದು ವೇಳೆ ಪ್ರಿಯರೇ, ಈ ಜನಾಂಗದ ಮೂಲಕ ನಮಗೂ ಆತನು ಪಾಠವನ್ನ ಕೊಡುವಂತವನಾಗಿದ್ದಾನೆ, ತಿಳುವಳಿಕೆಯನ್ನು ಕೊಡುವಂತವನಾಗಿದ್ದಾನೆ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ ನಾವು ಬಾಯಿ ಮಾತಿನಲ್ಲಿ ಹೇಳಿದರು ಅನೇಕ ವೇಳೆ ನಮ್ಮಲ್ಲಿ ನಂಬಿಕೆ ಇಲ್ಲದೆ ಇರುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಇನ್ನು ಅನೇಕ ಅದ್ಭುತ ಕಾರ್ಯಗಳಿದೆ ಪ್ರಿಯರೇ. ಒಂದು ಕುಟುಂಬದ ಮೇಲೆ ದೇವರು ಮಾಡಿದಂಥ ಅದ್ಭುತ ಕಾರ್ಯ. 2, ಒಂದು ಸಮೂಹದ ಮೇಲೆ ದೇವರು ಮಾಡಿದಂಥ ಅದ್ಭುತ ಕಾರ್ಯ. ಹಳೆ ಒಡಂಬಡಿಕೆಯ ಅದ್ಭುತಗಳು ನೇರವಾಗಿ ದೇವರು ಮಾಡಿದಂಥ ಕಾರ್ಯ. ನಮ್ಮ ಮುಂದಿನ ಸಂದೇಶದಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಅದು ಯಾವುದರ ಮೇಲೆ, ಹೇಗೆ, ಯಾಕೆ ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ ನಾವು ಕಲಿಯುತ್ತಾ ಹೋಗೋಣ. ಕೇಳಿದಂಥ ವಾಕ್ಯಗಳ ಮೂಲಕ ನಮ್ಮ ನಂಬಿಕೆ, ಬಲವಾದಂಥ ನಂಬಿಕೆ, ತಾಳ್ಮೆ, ಸಹನೆ, ನಂಬಿಕೆಯಿಂದ ನಾವು ಕಾಯುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಹಾಗೆ ಮಾಡುವ ಹಾಗೆ ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.